ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತೇಳಿ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು ನೀಡಿರುವಂಥ ಹೇಳಿಕೆ ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೈಸೂರು ಕೊಡಗು ಸಂಸದ ಯದುವೀರ್ ನಮ್ಮ ಜೊತೆಗಿದ್ದಾರೆ. ಈಗ ಮಹದೇವಪ್ಪ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಕನ್ನಂಬಾಡಿಗೆ ಅಡಿಗಲ್ಲು ಹಾಕಿದಂಥದ್ದು ಟಿಪ್ಪು ಸುಲ್ತಾನ್ ಅಂತ. ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಶ್ರೀ ಎಚ್.ಸಿ. ಮಹದೇವಪ್ಪ ಅವರು ಇಂದು ಒಂದು ಭಾಷಣೆಯಲ್ಲಿ ಟಿಪ್ಪು ಸುಲ್ತಾನೇ ಕನ್ನಂಬಾಡಿ ಕಟ್ಟೆಗೆ ಅಡಿಪಾಯ ಹಾಕಿದ್ದು ಅಂತ ಹೇಳಿದ್ದು ಅಂತ ಉಲ್ಲೇಖ ಮಾಡಿದ್ದು ಅಂತ ನಮಗೂ ಕೂಡ ಮಾಹಿತಿ ಈಗಲೇ ಬಂದಿರೋದು. ಇಂಥ ಹೇಳಿಕೆಗಳು ನಮ್ಮ ಅಭಿಪ್ರಾಯದಲ್ಲಿ ಹಾಸ್ಯಾಸ್ಪದ. ಇದಕ್ಕೆ ಯಾವುದೇ ರೀತಿಯ ಸಾಕ್ಷಿ ಇಲ್ಲ. ಸಾಮಾನ್ಯವಾಗಿ ಇತಿಹಾಸ ಉಲ್ಲೇಖ ಮಾಡುವಾಗ ಸಾಕ್ಷಿ ಸಹಿತ ಇತಿಹಾಸವನ್ನು ನೀಡಬೇಕಾಗಿರೋದು ಅತಿ ಅವಶ್ಯ. ನಮಗೆ ಒಂದು ಸೂಕ್ತವಾದಂಥ ನಿರೂಪಣೆ ಸೃಷ್ಟಿ ಮಾಡೋದಕ್ಕೆ ಅಥವಾ ನಮ್ಮ ರಾಜಕಾರಣಕ್ಕೆ ಅನುಕೂಲ ಆಗುವಂಥದ್ದು ಇತಿಹಾಸ ಸೃಷ್ಟಿ ಮಾಡೋದಕ್ಕೆ ನಾವು ಒಂದು ಯಾವುದೇ ಸತ್ಯ ಇಲ್ಲದೆ ಯಾವುದೋ ಒಂದು ಸಾಕ್ಷಿ ಇಲ್ಲದೆ ಇರೋವಂಥದ್ದು ಇತಿಹಾಸ ಮಾಡೋ ಅವಶ್ಯಕತೆ ಇಲ್ಲ. ಯಾವುದೋ ಒಂದು ಸಮಾಜಕ್ಕೆ ಅಲ್ಪಸಂಖ್ಯಾತರಿಗೂ ಸಹ ನಿಮಗೆ ಯಾರಾದರೂ ಒಬ್ಬ ವ್ಯಕ್ತಿ ಪ್ರೇರಣೆಯಾಗಿ ನೀವು ಉಲ್ಲೇಖ ಮಾಡಬೇಕಂದ್ರೆ ಅಥವಾ ಯಾವುದಾದ್ರೂ ಒಬ್ಬ ವ್ಯಕ್ತಿ ಮಾದರಿಯಾಗಿ ನೀವು ತೋರಿಸ್ಬೇಕಂದ್ರೆ ಹಲವಾರು ವ್ಯಕ್ತಿಗಳಿದ್ದಾವೆ, ಅನೇಕ ಸಮುದಾಯದ ಹಲವಾರು ವ್ಯಕ್ತಿಗಳಿದ್ದಾರೆ. ಅವ್ರನ್ನ ದಯವಿಟ್ಟು ನೀವು ಉಲ್ಲೇಖ ಮಾಡಿ. ಇಂಥ ಹೇಳಿಕೆಗಳು ಹೇಳೋ ಮೂಲಕ ನಾವು ಯಾರಿಗೂ ಏನು ಸಹಾಯ ಮಾಡ್ತಾಯಿಲ್ಲ. ಇತಿಹಾಸ ತಜ್ಞರಿಗೆ ಬಿಡಬೇಕಾಗಿದೆ, ಸಾಕ್ಷಿ ಸಹಿತ ಇತಿಹಾಸವನ್ನು ನೀಡಬೇಕಾಗಿದೆ. ಯಾಕೆ ಈ ರೀತಿ ಅಂತ ಹೇಳಿಕೆಗಳು ಇತ್ತೀಚೆಗೆ ಬರ್ತಾ ಇದೆ ಅಂತ ನಾಲ್ವಡಿಯವರ ಬಗ್ಗೆ? ಯಾಕೆ ಅಂದರೆ ಸ್ಪಷ್ಟವಾಗಿ ಅವ್ರಿಗೆ ಕೇಳಬೇಕಾಗಿದೆ. ನಾನು ಅದು ಅವ್ರ ಮನಸ್ಸಿನಲ್ಲಿ ನಡೀತಾ ಇರ್ತಕ್ಕಂಥ ಆಲೋಚನೆಗಳು ನಾನೇನು ವಿವರಿಸೋದಕ್ಕಾಗಲ್ಲ. ಆದರೆ ಇದು ಕಾಂಗ್ರೆಸ್ ಇತಿಹಾಸ ನಾವು ಓದಿದ ನಂತರ ನಮಗೆ ಗೊತ್ತಾಗುತ್ತೆ. 1950 47ರಿಂದನೇ ಅವ್ರದ್ದೇ ಆದಂಥ ಸೂಕ್ತವಾದಂಥ ಇತಿಹಾಸವನ್ನು ಸೃಷ್ಟಿ ಮಾಡೋಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ. ಅವರು ಯಾವುದು ಅವರ ರಾಜಕೀಯಕ್ಕೆ ಅನುಕೂಲ ಇಲ್ಲದೇ ಇರ್ತಕ್ಕಂಥ ಇತಿಹಾಸವನ್ನು ಮುಚ್ಚೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಭಾಳ ಸ್ಪಷ್ಟವಾಗಿ ಅವ್ರ ಇತಿಹಾಸವನ್ನು ನೋಡಿದ್ದೀವಿ. ಆದರೆ ಭಾರತೀಯ ಇತಿಹಾಸ ಭಾಳ ಒಂದು ವೈವಿಧ್ಯತೆ ಇದೆ, ಅನೇಕರ ಜನರ ಒಂದು ಅಭಿಪ್ರಾಯಗಳು ಇದ್ದಾವೆ. ಆದರೆ ಅದು ಸಾಕ್ಷಿ ಸಹಿತ ನೀಡಬೇಕಾಗಿದೆ. ಈ ಒಂದು ನಿರ್ದಿಷ್ಟವಾದಂಥ ಪ್ರಕರಣದಲ್ಲಿ ಯಾವುದೇ ಸಾಕ್ಷಿ ಇಲ್ಲ. ಕನ್ನಂಬಾಡಿ ಬಗ್ಗೆ ಆಗಿದ್ರೆ ಸತ್ಯ ಏನು ಅಂತ? ಸತ್ಯವನ್ನು ಇತಿಹಾಸದ ತಜ್ಞರು ಆಗಲೇ ಭಾಳ ಸ್ಪಷ್ಟವಾಗಿದೆ. ಪ್ರಾರಂಭದಿಂದ ಅದರ ನಿರ್ಮಾಣ ಆಗೋವರೆಗೂ ಮತ್ತು ಇವತ್ತವರೆಗೂ ಅದರ ಇತಿಹಾಸ ಭಾಳ ಸ್ಪಷ್ಟವಾಗಿ ಜನರ ಮುಂದೆ ಇದೆ. ಇದೇನು ನಾನೇನು ಇದು ಬಂದು ಎಲ್ಲರಿಗೂ ಹೇಳೋ ಅವಶ್ಯಕತೆ ಇಲ್ಲ. ಯಾರು ಏನು ಮಾಡಿದ್ದಾರೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದು ಬಿಟ್ಟು ನೀವೇ ದಯವಿಟ್ಟು ಒಂದು ಸಮೀಕ್ಷೆ ಮಾಡಿ ಜನರ ಸಾಮಾನ್ಯರ ಜೊತೆಗೆ, ನಿಮಗೆ ಗೊತ್ತಾಗುತ್ತೆ ಯಾರು ಏನು ಮಾಡಿದಾರೋ ಇಲ್ವೋ ಅಂತ. ಅಲ್ಲ, ಇತಿಹಾಸ ಹೇಳುವಂಥದ್ದು ರಾಜಮನೆತನದವರು ಒಡವೆಯನ್ನು ಗಿರವಿ ಇಟ್ಟು ಕನ್ನಂಬಾಡಿ ಕಟ್ಟಿದ್ರು ಅನ್ನುವಂಥ ಉಲ್ಲೇಖಗಳು, ಹೇಳಿಕೆಗಳು ಎಲ್ಲ ಇದೆ. ಇದೆಲ್ಲ ಇದ್ದೂ ಸಹ ಈ ರೀತಿ ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ ಅಂತ? ಸರಿನಾ ತಪ್ಪು ಅಂತ ವ್ಯಕ್ತಿ ತೀರ್ಮಾನ ಮಾಡಬೇಕಾಗಿದೆ. ನನ್ನ ಅಭಿಪ್ರಾಯದಲ್ಲಿ ಸಾಕ್ಷಿ ಸಹಿತ ನೀವು ಇತಿಹಾಸವನ್ನು ನೀಡಬೇಕಾಗಿದೆ. ಇತಿಹಾಸದ ತಜ್ಞರು ಅವರು ನಮಗೆ ಲಭ್ಯ ಮಾಡಿಕೊಟ್ಟಿರ್ತಕ್ಕಂಥ ಇತಿಹಾಸದ ಪುಟದಲ್ಲಿ ಇರ್ತಕ್ಕಂಥ ಸತ್ಯಗಳು ನೀವು ಮಂಡಿಸಬೇಕಾಗಿದೆ. ಅದನ್ನ ಉಲ್ಲೇಖ ಮಾಡಿ. ತಮ್ಮ ರಾಜಕೀಯಕ್ಕೆ ಅನುಕೂಲ ಆಗೋಂಥ ಇತಿಹಾಸ ಮಂಡಿಸುವ ಅವಶ್ಯಕತೆ ಇಲ್ಲವೇ ಇಲ್ಲ. ಮತ್ತು ಅದು ಮಾಡೋದು ಕೂಡ ತಪ್ಪು. ಮತ್ತು ಈ ನಿರ್ದಿಷ್ಟವಾದ ಪ್ರಕರಣ ನಾನು ಆಗಲೇ ಹೇಳಿದ್ದೀನಿ, ಇದು ಹಾಸ್ಯಾಸ್ಪದ ಅಂತ. ಪದೇ ಪದೇ ಇಂತಹ ಹೇಳಿಕೆಗಳು ಜನರ ಭಾವನೆಗಳಿಗೆ ಧಕ್ಕೆ ಬರೋದಿಲ್ವಾ ಅಂತೇಳಿ? ಜನರ ಭಾವನೆಗೆ ನೀವು ಜನರಿಗೆ ಕೇಳಬೇಕಾಗಿದೆ. ಅದಕ್ಕೆ ಒಂದು ಸಮೀಕ್ಷೆ ನಡೆಸಿರಿ ದಯವಿಟ್ಟು. ನಮ್ಮ TV9 ಅನೇಕ ಮಾಧ್ಯಮದ ಮಿತ್ರರು ದಯವಿಟ್ಟು ನಡೆಸಿ, ನಿಮಗೆ ಗೊತ್ತಾಗುತ್ತೆ ಜನರ ಭಾವನೆ ಯಾವ ರೀತಿ ಇದೆ ಅಂತ. ಈ ಥರ ಹೇಳಿಕೆಗಳು ಹೇಳೋದು ಅವಶ್ಯಕತೆ ಇಲ್ಲ. ನಾನು ಏನು ಕರ್ನಾಟಕದಲ್ಲಿ ಒಳ್ಳೆಯವಾದಂಥ ಒಂದು ಆಡಳಿತ ಮಾಡೋದಕ್ಕೆ ಅವರು ಮುಂದುವರಿಲಿ. ಇಂಥ ಇಲ್ಲದೇ ಇರೋವಂಥದ್ದು ಇತಿಹಾಸ ಉಲ್ಲೇಖ ಮಾಡೋದು ಬದಲು ಒಳ್ಳೆ ಒಂದು ಜನರಿಗೆ ಸೇವೆಯನ್ನು ಮಾಡೋದು ಕೆಲಸ ಮಾಡಲಿ. ರಾಜಕೀಯ ಲಾಭದ ಉದ್ದೇಶದಿಂದ ಈ ರೀತಿ ಹೇಳಿಕೆಗಳು ಬರ್ತಾ ಇದ್ದಾವ ಅಂತ? ಹೇಗಾಗತ್ತೆ ಲಾಭ? ನೀವು ಅದು ಇತಿಹಾಸ ಇಲ್ಲದೇ ಇರೋವಂಥದ್ದು. ಈಗಾಗಲೇ ಹೇಳಿದ್ದೀನಿ, ತಮ್ಮ ರಾಜಕೀಯಕ್ಕೆ ಅನುಕೂಲ ಆಗುವಂಥದ್ದು ಇತಿಹಾಸ ಸೃಷ್ಟಿ ಮಾಡೋದು ಸರಿಯಲ್ಲ. ಯಾವುದೋ ಒಂದು ಸಮುದಾಯ ಓಲೈಸುವ ದೃಷ್ಟಿಯಲ್ಲಿ ಅಥವಾ ಮತದಾರನ್ನು ಓಲೈಸುವ ದೃಷ್ಟಿಯಲ್ಲಿ ನಿಮಗೆ ಇಲ್ಲದೇ ಇರುವಂಥದ್ದು ಇತಿಹಾಸ ಅಥವಾ ಸುಳ್ಳು ಇತಿಹಾಸವನ್ನು ಹೇಳೋದು ಅವಶ್ಯಕತೆ ಇಲ್ಲವೇ ಇಲ್ಲ. ಜನರಿಗೆ ಏನು ಅಪೀಲ್ ಮಾಡ್ತೀರಿ? ಯಾಕಂದರೆ ಜನರಿಗೆ ಚರ್ಚೆ ಶುರು ಆಗ್ತದೆ, ಈ ವಿಚಾರಗಳಲ್ಲಿ ಗೊಂದಲಗಳು ಏರ್ಪಡ್ತದೆ. ನಮ್ಮ ಮತದಾರರು ಇರ್ಬೋದು, ನಾಡಿನ ಸಮಸ್ತ ಜನರು ಇರ್ಬೋದು, ಅವ್ರ ಮುಂದೆ ಇತಿಹಾಸದ ತಜ್ಞರು ಭಾಳ ಸ್ಪಷ್ಟವಾಗಿ ಇತಿಹಾಸವನ್ನು ಇಟ್ಟಿದ್ದಾರೆ. ಅದನ್ನು ನೀವು ಗಮನಿಸಬೇಕಾಗಿದೆ. ಅದ್ರ ಬಗ್ಗೆ ನಮ್ಮ ಶಿಕ್ಷಕರು ಅವರ ಮೂಲಕ ನಮ್ಮ ಮಕ್ಕಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಬೇಕಾಗಿದೆ, ಇತಿಹಾಸವನ್ನು ಕೊಡಬೇಕಾಗಿದೆ. ನಾವೇನು ರಾಜಕಾರಣಿಗಳು ಇತಿಹಾಸದ ತಜ್ಞರಲ್ಲ. ನಾವು ಈ ಇಲ್ಲದೇ ಇರುವಂಥದ್ದು ಇತಿಹಾಸಗಳು ಬಂದು ಮಂಡಿಸುವ ಅವಶ್ಯಕತೆ ಇಲ್ಲ. ಸರ್, ಕೊನೆಯದಾಗಿ ಮಹದೇವಪ್ಪ ಅವ್ರಿಗಿರ್ಬೋದು ಅಥವಾ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇರುವಂಥವ್ರಿಗೆ ತಾವು ಹೇಳಿದ್ರೆ ಇತಿಹಾಸ ತಜ್ಞರಿಗೆ ಬಿಡಿ, ರಾಜಕಾರಣಿಗಳು ರಾಜಕಾರಣ ಮಾಡೋಣ ಅಂತೇಳಿ ಏನು ಸಲಹೆಯನ್ನು ಕೊಡ್ತೀವಿ? ನಾನು ನೋಡಿ, ಯಾರೇ ರಾಜಕಾರಣಿಗಳಿಗೆ ನಾನೇನು ಸಲಹೆ ಕೊಡೋವಂಥದ್ದು ಒಂದು ಪದವಿಯಲ್ಲಿಲ್ಲ. ರಾಜಕೀಯದಲ್ಲಿ ಒಂದು
ವ್ಯಕ್ತಿತ್ವ, ಒಂದು ನಡವಳಿಕೆ ಜನರು ನಮ್ಮಲ್ಲಿ ನಿರೀಕ್ಷೆ ಮಾಡ್ತಾರೆ. ಅದರ ಜೊತೆಗೆ ನಮ್ಮ ಮಾತಕ್ಕೆ ಒಂದು ರೀತಿಯ ಒಂದು ಸಾಕ್ಷಿ ಇರಬೇಕು. ಜೊತೆಗೆ ನಾವು ಹೇಳಿರ್ತಕ್ಕಂಥ ಮಾತಿಗೂ ಕೂಡ ಗಂಭೀರವಾಗಿರ್ತಕ್ಕಂಥದ್ದು ಇರಬೇಕಾಗಿರೋದು ಜನರ ಒಂದು ಅಪೇಕ್ಷೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದುವರಿಬೇಕಾಗಿದೆ. ಇದು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಸ್ಪಷ್ಟವಾದಂತಹ ಮಾತುಗಳು. ರಾಜಕೀಯ ಉದ್ದೇಶದಿಂದ ಈ ರೀತಿ ಹೇಳಿಕೆಗಳು ಕೊಡೋದು ಸರಿಯಲ್ಲ. ಇತಿಹಾಸ ತಜ್ಞರು ಈಗಾಗಲೇ ಹೇಳಿದರೆ, ಜನರಿಗೂ ಸಹ ಏನು ಕೆಲಸ ಆಗಿದೆ ಅಂತ ಗೊತ್ತಿದೆ. ರಾಜಕಾರಣಿಗಳು ರಾಜಕಾರಣವನ್ನು ಮಾಡಲಿ, ಇತಿಹಾಸ ತಜ್ಞರು ಇತಿಹಾಸವನ್ನು ಹೇಳ್ತಾರೆ ಅಂತ ಸ್ಪಷ್ಟ ಮಾತುಗಳಲ್ಲಿ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.